ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಾಗಿ ಹಿಟ್ಟು 1 ಬಟ್ಲು, ಅಕ್ಕಿ ಹಿಟ್ಟು ಅರ್ಧ, ಮತ್ತು ಗೋಧಿ ಹಿಟ್ಟು ಅರ್ಧ, ಮತ್ತು ಜೋಳದ ಹಿಟ್ಟು ಅರ್ಧ ಬಟ್ಲು. ಇಷ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಎಲ್ಲ ಹಿಟ್ಟು ಹಾಕಿರ್ತೀರಲ್ಲ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಸಾಲ್ಟು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಖಾರದ ಪುಡಿ 2 ಟೇಬಲ್ ಸ್ಪೂನು. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಗರಂ ಮಸಾಲ 1/2 ಟೇಬಲ್ ಸ್ಪೂನು. ಇಷ್ಟು ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಮಿಕ್ಸ್ ಮಾಡಿಕೊಂಡೆ. ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು 3 ಈರುಳ್ಳಿ ಯೂಸ್ ಮಾಡಿದ್ದೀನಿ. ಇಲ್ಲಿ ಕ್ಯಾರೆಟು 2 ಯೂಸ್ ಮಾಡಿದ್ದೀನಿ, ಅದನ್ನು ತುರ್ಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೀರಿಗೆ ಪೌಡ್ರು ಅರ್ಧ ಟೇಬಲ್ ಸ್ಪೂನು. ಇಷ್ಟೇ ಹಾಕ್ಬಿಟ್ಟು ಕಲಿಸ್ಕೊಬೇಕು. ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಈ ಥರ ಕಲಿಸ್ಕೊಬೇಕು. ಕಲಿಸ್ಕೊಂಬಿಟ್ಟು ನೀರು ಹಾಕ್ಕೊಬೇಕು. ನೋಡಿ, ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು. ರೊಟ್ಟಿ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೊಬೇಕು. ಈ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕೈಯಲ್ಲಿ ಉಂಟೆ ಮಾಡ್ಕೊಳಕ್ಕೆ ಬರಬೇಕು. ಆ ಥರ ಇಸ್ಕೊಬೇಕು. ಹೆಂಚಿಕ್ಕೊಳ್ಳೋಣ. ಹೆಂಚು ಸ್ವಲ್ಪ ಬಿಸಿ ಆಗೋಕ್ಕೆ ಮುಂಚೆನೇ ಇದು ಹಸಿಟ್ಟು ಕಲಿಸ್ಕೊಂಡಿದ್ದೀರಲ್ಲ ಅದನ್ನ ಎತ್ಕೊಂಡು ತಟ್ಕೊಬೇಕು. ಇದು ಮಾರ್ನಿಂಗಲ್ಲೇ ಬೇಗ ಆಗಿಬಿಡುತ್ತೆ, ಈಸಿಯಾಗಿ ಆಗುತ್ತೆ. ನೀವು ಬೇಕಾದರೆ ಕಮ್ಮಿ ಕ್ವಾಂಟಿಟಿನೂ ಹಾಕ್ಕೊಬೋದು. ನೀರು ಹಾಕ್ಕೊಂಡು ತಟ್ಕೊಬೇಕು. ಅದು ಬಿಸಿ ತಟ್ಟಕ್ಕೆ ಮುಂಚೆನೇ, ಹೆಂಚು ಬಿಸಿ ತಟ್ಟಕ್ಕೆ ಮುಂಚೆನೇ ತಟ್ಕೊಬೇಕು. ಬಿಸಿ ಆದಮೇಲೆನೂ ತಟ್ಕೊಬೋದು. ಅಂದರೆ ಫುಲ್ ಬಿಸಿ ಆಗಿದ್ದಾಗ ಹೆಂಚು ಮೇಲೆ ತಟ್ಕೊಳಕ್ಕಾಗಲ್ಲ, ಅದಕ್ಕೆ ಫಸ್ಟೇ ತಟ್ಕೊಬೇಕದು ರೊಟ್ಟಿ. ನೋಡಿ, ನಾನು ತಟ್ಕೊಂಬಿಟ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕೂಡ ಹಾಕ್ಕೊಬೋದು. ನಾನು ಇದೇ ಥರ ಮಾಡೋದು. ನೋಡಿ, ತೆಗಿತಾ ಇದ್ದೀನಿ. ಈಸಿ ರೆಸಿಪಿ ಇದು, ಯಾರು ಬೇಕಾದರೂ ಮಾಡ್ಬೋದು. ಮನೇಲಿ ರಾಗಿ ಹಿಟ್ಟಿದ್ರೆ ಸಾಕು, ಯಾರು ಬೇಕಾದರೂ ಮಾಡ್ಬೋದು ಇದನ್ನು.
ನೋಡಿ ಬೆಂದಿದೆ. ರೊಟ್ಟಿ ಆಗಿದೆ ಫ್ರೆಂಡ್ಸ್. ರಾಗಿ ರೊಟ್ಟಿ ರೆಡಿಯಾಗಿದೆ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.